ಕಾಂಗ್ರೆಸ್ ವಕ್ತಾರರು ಅಲ್ಲಿ BJP JDS ವಕ್ತಾರರು ಒಂದೇ ಥರ ಮಾತಾಡ್ತಾ ಇದ್ದಾರೆ. ಏನಂತಂದರೆ ಇಲ್ಲಿ ನಾವು ಲ್ಯಾಂಡ್ ಕೊಟ್ಟಿದ್ದು ಇವ್ರು ಕೇಳ್ತಾ ಇದ್ದಾರೆ, ಚಾಲೆಂಜ್ ಮಾಡ್ತಾ ಇದ್ದಾರೆ, ನೀವು ಕೋರ್ಟಲ್ಲಿ ಕೇಸ್ ಹಾಕಿ ನೋಡೋಣ ಅಂತ. ಅವ್ರು ಕೇಳ್ತಾ ಇದ್ದಾರೆ ಯಾಕೆ ನಮ್ಮ ಮೇಲೆ ಕೇಸ್ ಹಾಕಿಲ್ಲ ಅಂತ. ಇದು ನಾನು ಹೇಳ್ತಾ ಇರೋದು. ಇಲ್ಲಿ ಏನಂತಂದ್ರೆ ಇಬ್ಬರು ನಾವು ಭಾಳ ಅಥೆಂಟಿಕ್ ಆಗಿ ಮಾತಾಡ್ತಾ ಇದ್ದಾರೆ. ಏನಂತಂದ್ರೆ ನಾವು ಮಾಡ್ತೀವಿ, ನಮಗೊಂದು ಅವಕಾಶ ಸಿಕ್ಕಿದ್ರೆ ನೆಲ ಜಲ ಎಲ್ಲವನ್ನೂ ಗಪಕಾಯಿಸ್ಬಿಡ್ತೀವಿ ಅನ್ನುವಂಥ ಇಂಟೆನ್ಷನ್ ಕೊಡ್ತಾ ಇದ್ದಾರೆ. ಓಕೆ ಇರಲಿ, ಅದಕ್ಕೆ ನಾನು ಹೇಳ್ತಾರೋ ಜನಗಳಿಗೆ ಮತ್ತೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಜನಗಳಿಗೆ ನಾನು ಹೇಳ್ತಾ ಇದ್ದೀನಿ, ನೋಡಿ ಇವರಿಬ್ಬರು ಒಂದೇ. ನೀವು ಒಂದು ಸಣ್ಣ ಅವಕಾಶ ಸಿಕ್ಕಿದ್ರೆ ನಿಮ್ಮ ನೆಲ ನಿಮ್ಮ ಜಲ ನಿಮ್ಮ ಇಡೀ ಇದನ್ನ ನೋಡಿ, ಇವ್ರಿಗೆ ಅವಕಾಶ ಕೊಟ್ಟರೆ ನೀವು ಈ ಕರ್ನಾಟಕ ರಾಜ್ಯ ಉಳಿಯಲ್ಲ, ಈ ದೇಶ ಉಳಿಯೋದಿಲ್ಲ. ಈಗೇನಂತ ಉಳಿಸ್ಕೊಳ್ಬೇಕಂತಂದರೆ ಈ ಎರಡು ಅಂದರೆ ಒಂದೇ ನಾಣ್ಯದ ಎರಡು ಮುಖಗಳಾಗಿರುವಂತಹ ಈ ಪಕ್ಷಗಳನ್ನು ನೀವು ಉಚ್ಚಾಟಿಸಬೇಕಾಗತ್ತೆ. ಅದಕ್ಕೊಂದು ಪರ್ಯಾಯವನ್ನು ಕಂಡ್ಕೋಬೇಕಾಗತ್ತೆ. ಇಲ್ಲ ನೀವೇನಾದ್ರು ನನ್ನನ್ನು ಹೇಳ್ಬೋದು. ಯಾಕೆಂದರೆ ಈ ಪಾರ್ಟಿಗಳು ಯಾವುದೂ ಕೂಡ ನನಗೆ ಇವಾಗ ನಿಮ್ಮ ಪರವಾಗೋ ಇವ್ರ ಪರವಾಗೋ ಹೇಳುವಂಥ ಪರಿಸ್ಥಿತಿನೇ ಇಲ್ಲ. ಇಬ್ಬರೂ ಒಂದೇ. ಆಮೇಲೆ ಈಗ ಈ ಮಾಧ್ಯಮದ ವಿಚಾರದಲ್ಲೂ ಅಷ್ಟೇ, ಲ್ಯಾಂಡ್ ವಿಚಾರದಲ್ಲೂ ಅಷ್ಟೇ. ಈಗ ಮತ್ತು ಏನು ನೈತಿಕತೆ ಇದೆ ನಿಮ್ಗೆ ಅಂದರೆ ಅವ್ರಿಗೆ ಅಶ್ವಿನ್ ಅವ್ರು ಹೇಳಿದ್ದಂತೂ ನನಗಿನ್ನೂ ಆಘಾತ ಆಯ್ತು. ಏನಂತಂದರೆ ನಮ್ಗೆ ಅವಕಾಶ ಇದೆಯೇನ್ರಿ, ನಿಮ್ಗಲ್ರಿ ಅವಕಾಶ ಇರೋದು ಅಂತಂದರೆ ಅವಕಾಶ ಇದ್ರೆ ತಗೊಳ್ತೀರಾ. ಅದೇ ಫ್ಯಾಕ್ಟೇ ನಾನು ಹೇಳಿದೆ. ನೀವು ಫ್ಯಾಕ್ಟ್ ಮಾತಾಡಿದ್ರೆ ನನಗೆ ಆತಂಕ ಆಗಿರೋದು. ಇವತ್ತೇನ ಫ್ಯಾಕ್ಟ್ ಮಾತಾಡೋದು ಅಂತಂದ್ರೆ ಈ ಫ್ಯಾಕ್ಟ್ ಅನ್ನ ಜನ ಅರ್ಥ ಮಾಡ್ಕೊಳ್ಬೇಕು. ಇದು ಸರಿಯಾದಂತ ಒಳ್ಳೆ ಟಾಪಿಕ್ ತಗೊಂಡಿದ್ದೀರಾ. ಆದ್ರೆ ಇಲ್ಲೇನಂತಂದ್ರೆ ಈ ಪ್ಯಾನಲ್ ಡಿಸ್ಕಷನ್ಗೆ ನಿಮ್ಮ ವ್ಯೂವರ್ಶಿಪ್ ಎಷ್ಟಿದೆಯೋ, TRP ಎಷ್ಟಿದೋ ಎಷ್ಟು ಬರುತ್ತೋ ನನಗೆ ಗೊತ್ತಿಲ್ಲ. ಜನ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ನಾನು ಬ್ಲೇಮ್ ಮಾಡೋದೇ ಜನಗಳನ್ನ. ಇಂಥವ್ರಿಗೆ ಯಾಕೆ ಓಟ್ ಹಾಕ್ತೀರಾ, ಇಂಥವ್ರಿಗೆ ಯಾಕೆ ಅಧಿಕಾರ ತರ್ತೀರಾ, ಅಧಿಕಾರಕ್ಕೆ ತರ್ತೀರಾ. ಸರ್ ಈಗ ಕಾರಣ ಕೊಟ್ಟಿರೋದೇನು ಆಡಳಿತ ಸುಧಾರಣೆ. ಅಶ್ವಿನ್ ಅವರ ಕಾರಣ ಕೇಳಿಸ್ಕೊಂಬಿಡಿ. ಆಡಳಿತ ಸುಧಾರಣೆ ಹಾಗೆ ಭದ್ರತಾ ದೃಷ್ಟಿಯಿಂದ ಮಾಧ್ಯಮಗಳನ್ನ ಕೆಂಗಲ್ ಗೇಟ್ಗೆ ರಿಸ್ಟ್ರಿಕ್ಟ್ ಮಾಡಬೇಕು ಅಂತ ಹೇಳಲಾಗಿದೆಯಂತೆ. ಅಂದ್ರೆ ಆಡಳಿತ ಸುಧಾರಣೆಗೋ ಭದ್ರತಾ ವ್ಯವಸ್ಥೆಗೋ ಮಾಧ್ಯಮಗಳ ಎಂಟ್ರಿಗೋ ಅಂದ್ರೆ ನಮ್ಮನ್ನ ಕಳ್ಳರ ತರ ನೋಡ್ತಿದಾರಾ? ನಾನ್ ಸೆನ್ಸ್ ಸ್ಮಿತಾ. ಇದು ಮಾಧ್ಯಮದ ಸಂಬಂಧ ವಿಚಾರ ಆಗಿರೋದ್ರಿಂದ ಮಾಧ್ಯಮದವರಾಗಿ ನಾವು ಸ್ವಲ್ಪ ಇದ್ರ ಬಗ್ಗೆ ಜಾಸ್ತಿ ಮಾತಾಡಬೇಕು. ರಾಜಕೀಯ ಪಕ್ಷಗಳು ಅವ್ರು ಮಾತಾಡಬೇಕಿಲ್ಲ. ನನಗೆ ಐ ಆಮ್ ನಾಟ್ ಇಂಟ್ರೆಸ್ಟ್ ಇನ್ ದೇರ್ ಒಪಿನಿಯನ್. ಈಗ ಏನು ಆಡಳಿತ ಸುಧಾರಣೆ ಅಕಾರ್ಡಿಂಗ್ ಟು ವಾಟ್ ರೂಲ್ ದಟ್ IAS ಆಫೀಸರ್ ಸಮ್ ಅಂಡರ್ ಸೆಕ್ರೆಟರಿ ಸೈನ್ಡ್ ಇಟ್ ಅಂಡ್ ವಾಟ್ ರೂಲ್ he signed it? In what context the minister directed it? Who is the minister of DPR? DPR minister ಯಾರು? ಅಲ್ಲ, SD ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಸೇಮ್ ಆರ್ಡರ್ ಬಂದಿತ್ತು. ಇದೇ ತರ ಗಲಾಟೆ ಮಾಡಿದಾಗ ವಾಪಸ್ ತಗೊಂಡ್ರು. BJP ಇದ್ದಾಗ ಅವ್ರ ಸ್ಪೀಕರ್ ಅಂತೂ ಕಾಗೇರಿ ಅವರು ಅವ್ರು ಏನೋ ಅವ್ರ ಮನೆ ಇದು ಅಂತ ಹೇಳಿ ಒಳಗಡೆ ಬರಬಾರ್ದು ಅಂತ ಸೇರಿಸಲಿಲ್ಲ. ಹಾಗಾದ್ರೆ ಏನಾಗುತ್ತೆ? Who DPR is with chief minister? Is there any sense in this order? ಏನಂತ ಅನ್ಕೊಂಡ್ಬಿಟ್ಟು ಸೆಕ್ಯೂರಿಟಿ ಥ್ರೆಟ್ ಫ್ರಮ್ ಮೀಡಿಯಾ. ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಹೋಗ್ಬಿಟ್ರು, ಅದ್ಮೇಲೆ ಕ್ರಮ ತಗೊಳ್ಳಿಲ್ಲ ನೀವು. ವಿಧಾನಸಭೆ ಹೇಳಿ ಹೋಗ್ಬಿಟ್ಟು ಅದಕ್ಕೆ ಅದು ಇಟ್ಸ್ ನಾಟ್ ಸೆಕ್ಯೂರಿಟಿ ಥ್ರೆಟ್. ಅಲ್ಲಿ ಚಿನ್ನ ಹಣ ಎಲ್ಲ ಓಡಾಡ್ತಿದೆ, ಅಲ್ಲಿ ಇಟ್ ಇಸ್ ನಾಟ್ ಸೆಕ್ಯೂರಿಟಿ ಥ್ರೆಟ್. ಮೀಡಿಯಾ ಸೆಕ್ಯೂರಿಟಿ ಥ್ರೆಟ್. ಶಿವಶಂಕರ್ ಹೇಳಿದಂಗೆ ದ ವಾಚ್ಫುಲ್ ಐಸ್ ಆಫ್ ಮೀಡಿಯಾ ಸೆಕ್ಯೂರಿಟಿ ಥ್ರೆಟ್. ಯಾರು ನೋಡ್ಕೋಬಾರ್ದಲ್ಲಿ. ನಿಮ್ಗೆ ಪುಟ್ಟರಂಗ ಶೆಟ್ಟರ್ ಇದ್ದಾಗ ಅಲ್ಲ ನಿಮ್ಗೆ ಹೇಳಿದೆ, ಪುಟ್ಟರಂಗ ಶೆಟ್ಟರು CM ಆಗಿ ಮಿನಿಸ್ಟರ್ ಆಗಿದ್ದಾಗ ಅವ್ರ ಮಿನಿಸ್ಟ್ರು ಚೇಂಬರ್ನಲ್ಲೇನೆ ಬ್ಯಾಗಲ್ಲಿ ದುಡ್ಡು ಸಿಕ್ತು. ಈಗ ಚಿನ್ನ ಸಿಕ್ಕಿದೆ. ಈಗ ನೀವು ರಿಪೋರ್ಟರ್ ಓಡಾಡ್ತಾ ಇದ್ದಿದ್ರೆ ಅಟ್ಲೀಸ್ಟ್ ಅದನ್ನ ಈಗ ನಾಯಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದುಡ್ಡನ್ನು ಎಲ್ಲಿಂದ ತಗೊಂಡ್ಬಂದಿದ್ರು, ಯಾರು ಕಳ್ರು, ಅಲ್ಲಿ ಯಾಕೆ ದುಡ್ಡು ಯಾಕೆ ಬಂತು ಅಂತ ಪ್ರಶ್ನೆ. ಈಗ ಸ್ಪೀಕರ್ ಖಾದರ್ ಅವರು ಇದ್ದಾರಲ್ಲ, ಅವ್ರಿಗೆ ನಾಯಿಗಳ ಬಗ್ಗೆ ಭಾಳ ಅನುಕಂಪ. ಅದು ನಮಗೂ ಅನುಕಂಪ ಇದೆ. ನಮ್ಮನೇಲೂ ನಾಯಿ ಇದೆ. ಈಗ ವಿಧಾನಸೌಧದಲ್ಲಿ ನಾಯಿಗೆ ಶೆಲ್ಟರ್ ಬೇಕು ಅಂತ ಹೇಳಿದ್ದಾರೆ. ನಾಯಿಗಳಿಗೆ ಅವಕಾಶ ಇದೆ. ಆಗ ನಿಮ್ಗೆ ಪತ್ರಕರ್ತರಿಗೆ ಬೇಡ. ಎಲ್ಲ ಪೊಲಿಟಿಕಲ್ ಮುನೀರ್, ನಿಮ್ಮ ಕಾಂಗ್ರೆಸ್ ಆಗ್ಲಿ, ಇವರು JDS BJP ಆಗ್ಲಿ, ಇದನ್ನ ಇಲ್ಲೂ ಮಾಡಬೇಡಿ, ವಿಧಾನಸೌಧದಲ್ಲಿ ಮಾಡ್ತೀರಿ, ಇಲ್ಲಿ ಮಾಡಬೇಡಿ. ಅದನ್ನ ಏನಂದ್ರೆ absolutely we are watchdogs, but they are more interested in hound dogs, not watchdogs. But what I am talking about, ಮುನೀರ್ ಅವರೇ, ಯಾವ ಮಾಧ್ಯಮವನ್ನು ನೀವು ಮಾರ್ಗದರ್ಶಕ ಅಂತ ಹೇಳ್ಕೊಳ್ತೀರಿ, ನಿಮಗೆ ಮಾರ್ಗದರ್ಶಕರೇ ಬೇಡವಾ? ಅಂದ್ರೆ ನೀವು ಮಾಡಿದ್ದೆ ಸರಿ, ನೀವು ನಾವು ತೀರ್ಮಾನ ತಗೊಂಡಿದ್ದೆ ಸರಿ. ಅದು ಯಾವುದೇ ಸರ್ಕಾರ ಆಗಿರಲಿ, ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್, BJP ಇದ್ದಾಗ BJP, JDS ಇದ್ದಾಗ ನೀವು ಮಾಡಿದ್ದೆ ಸರಿ. ಯು ಆರ್ ನಾಟ್ ಸಬ್ಜೆಕ್ಟ್ ಟು ಸ್ಕ್ರೂಟಿನಿ. ನಿಮಗೆ ಸದನದಲ್ಲಿ ಬರಬೇಡಿ, ವಿಧಾನಸೌಧಕ್ಕೆ ಬರಬೇಡಿ, ಏನೇನೋ ಆರೋಪ.
ನೀವು ನೆಟ್ಟಿಗಿಲ್ಲ, ಯಾವ ಪಕ್ಷ ನೆಟ್ಟಿಗಿಲ್ಲ. ಮಾಧ್ಯಮದಲ್ಲಿ ಅನೇಕ ಹೆಚ್ಚು ಕಡಿಮೆ ಇದಾವೆ, ಬಟ್ ದಟ್ ಡಸ್ ನಾಟ್ ಮೀನ್ ಯು ಹ್ಯಾವ್ ಬ್ಲಾಂಕೆಟ್ ಬ್ಯಾನ್. ನೀವಿಂದ ಯಾವ ರಾಜಕೀಯ ಪಕ್ಷನೂ ಮಾಧ್ಯಮಗಳಿಗೆ ಪಾಠ ಮಾಡುವಂತದ್ದು ಇಲ್ಲ. ಥ್ರೆಟ್ ಆಗುವಂತದ್ದು ಯಾವ ಮಾಧ್ಯಮದ ಯಾವ ರೀತಿ ಮಾಡಿದ್ರು, ಮಾಧ್ಯಮಗಳನ್ನ ಹೊರಗಿಡೋದ್ರಿಂದ ವಿಧಾನಸೌಧದ ಭದ್ರತಾ ವ್ಯವಸ್ಥೆ ಅದ್ ಹೆಂಗ್ ಸುಧಾರಿಸ್ಕೊಳ್ಳುತ್ತೆ, ಜನರಿಗೂ ಅರ್ಥ ಆಗ್ಬೇಕಲ್ಲ. ಇದು ಒಂದು ವಿಚಾರ ಹೇಳ್ತೀನಿ. ಕ್ರೈಮ್ ಅಂತ ಬಂದಾಗ ವಿಧಾನಸೌಧದಲ್ಲಿ ಬ್ಯಾಗ್ ಫುಲ್ ಆಫ್ ದುಡ್ಡು ಸಿಕ್ಕಿದ್ದು ಮಂತ್ರಿಗಳ ಚೇಂಬರ್ನಲ್ಲಿ. ಆಮೇಲೆ ಇವಾಗ ನಿಮಗೆ ಹಣ ಇದು ಏನು ಚಿನ್ನ ಸಿಕ್ಕಿದ್ದು MLA ಇದರಲ್ಲಿ. ಇನ್ನೊಂದು ಭಾಳ ದೊಡ್ಡ ಆರೋಪ, ಅದನ್ನು ನಾನು ಆರೋಪ ಅಷ್ಟೇ, ಅದು ಪ್ರೂವ್ ಆಗಬೇಕು. ಯಾರ ಚೇಂಬರ್ನಲ್ಲಿ ರೇಪ್ ಆಯಿತು ಅಂತ ಒಂದು ಆರೋಪ ಬಂದಿದೆ. ಹೌದು, ಅಲ್ಲಿ ಎಲ್ಲಾಗಿದ್ದದು? ವಿಧಾನಸೌಧದಲ್ಲಿ. ನೀವು ಮಾಡಿದೆ ಅದಂದರೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ನಾವಿರೋದಿಲ್ಲ. ನೀವು ಇಲ್ಲಿ ನಮ್ಮನ್ನು ಬ್ಲೇಮ್ ಮಾಡಿಬಿಟ್ಟು ಮಾಧ್ಯಮನ ನೀವು ಏನಂದರೆ ನೀವು ರಿಸ್ಟ್ರಿಕ್ಟ್ ಮಾಡ್ತೀರಂತಂದರೆ ಯು ಆರ್ ಕಿಲ್ಲಿಂಗ್ ಡೆಮಾಕ್ರಸಿ. ಅದಕ್ಕೆ ಎಗೈನ್ ಜನ ನಿಮ್ಮನ್ನು ಸುಮ್ಮನೆ ಅಂದರೆ ಮೂರೂ ಪಾರ್ಟಿಗಳು ಇದೇ ಥರದ ಪಾಪಗಳನ್ನು ಮಾಡಿವೆ. ಹಿಪಾಕ್ರಸಿ ನೋಡಿ ಶಿವಶಂಕರ್, ಹಿಪಾಕ್ರಸಿ ಹೇಗೆಂದ್ರೆ ಯಾವ ಮಾಧ್ಯಮವನ್ನ ಇಲ್ಲ, ಇದರಲ್ಲಿ ಜಾಸ್ತಿ ಟೈಮ್ ಕೊಡಲ್ಲ ನಾವು. ಮಾಧ್ಯಮ ವಿಚಾರದಲ್ಲಿ ಯಾವ ಮಾಧ್ಯಮದಲ್ಲಿ ನಿಮ್ಮ ಕಾಂಗ್ರೆಸ್ ಹೇಳಿದ್ರಲ್ಲಿ ನೀವು ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ವಿ ಅಂತ ಹೇಳಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದಂತ ಕಾಂಗ್ರೆಸ್ ನ ಪ್ರತಿಯೊಬ್ಬರು ಪತ್ರಿಕೋದ್ಯಮದಲ್ಲಿದ್ರು, ಮಹಾತ್ಮ ಗಾಂಧಿನ ಎಲ್ಲಿ ಹಿಡ್ಕೊಂಡು. ನೀವು ನಿಮ್ಮ ಸರ್ಕಾರ ನಿಮ್ಗೆ ಒಂದು ರೀತಿಯ ತಲೆಗೇರಿ, ಅಧಿಕಾರ ತಲೆಗೇರಿ ಎಮರ್ಜೆನ್ಸಿ ತಂದ್ರಿ. ಆ ಎಮರ್ಜೆನ್ಸಿ ವಿರುದ್ಧ ಹೋರಾಟಕ್ಕೆ ಮಾಧ್ಯಮ ಸಹಕಾರ ಮಾಡಿತ್ತು. ಅದೇ ಮಾಧ್ಯಮದ ಮೇಲೆ ಇವರು ಕೂಡ ನಿರ್ಬಂಧ ಹೇಳಿದ್ರು. ಆಮೇಲೆ ಹೇಳಿ ಯಾವ ಸೆಕ್ಯೂರಿಟಿ ಥ್ರೆಟ್ ಯಾವ ಮಾಧ್ಯಮದಿಂದ ಹೆಂಗಾಗಿತ್ತು? ನೀವು ಹೇಳಿದ ರೀತಿಯಲ್ಲಿ ನಿನ್ನೆ ಮೊನ್ನೆ ತಗೊಂಡಿರುವಂತ ನಿರ್ಧಾರ ಅಲ್ಲ. ಡಿಪಿಆರ್ ರೂಲ್ಸ್ ಇದೆ ಅಲ್ರಿ. DPR ರೂಲ್ಸ್ ಅವರೇ ಕೊಟ್ಟಿರುವಂತ ಪ್ರಪೋಸಲ್ ಇದು ಸರ್ಕಾರಕ್ಕೆ. ನೀವುಗಳು ಕಾರಿಡಾರ್ ಅಲ್ಲಿ ಮಾಧ್ಯಮದವರು ಮಧ್ಯೆ ಬೈಟ್ ತಗೊಂಡಾಗ ಜಾಮ್ ಆಗ್ತಾ ಇದೆ, ಮಾತಾಡಬೇಡಿ, ಬೈಟ್ಸ್ ತಗೋಬೇಡಿ ಅನ್ನೋದಲ್ಲ. ನಿಮಗೆ ಪರ್ಟಿಕ್ಯುಲರ್ ಆದ ಜಾಗ ಕೊಟ್ಟಿದೀವಿ, ನೀವು ಕಾರಿಡಾರ್ ನ ಬ್ಲಾಕ್ ಮಾಡಿ ನೀವು ತಗೋಬೇಡಿ ಅನ್ನುವಂಥದ್ದು. ಡಿಸಿಪ್ಲಿನ್ ಬೇಕು. ಮುನೀರ್ ಅವರೇ, ನಾನು ಹೇಳ್ತೀನಿ ನೋಡಿ, ಶಿಸ್ತು ಬೇಕು, ಡಿಸಿಪ್ಲಿನ್ ಬೇಕು. ಅದು ನೀವು ಪೊಲಿಟಿಷಿಯನ್ಸ್ ಪಾಲಿಸಿ. ಫಸ್ಟ್ MLAಗಳು MLCಗಳು ಆರಿಸಿ ಬರ್ತಿರಲ್ಲ, ಅಲ್ಲಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಹೇಗೆ ನಡ್ಕೋತೀರಾ ನಾವು? ಆಮೇಲೆ ಅಸೆಂಬ್ಲಿ ಹಾಲ್ ಅಲ್ಲಿ ಕೌನ್ಸಿಲ್ನಲ್ಲಿ ಹೇಗೆ ನಡ್ಕೋತೀರಾ? ಆಮೇಲೆ ಮೈಕನ್ನ ಮುರಿಯವ್ರು ಯಾರು? ಆಮೇಲೆ ಇದು ಏನೋ ರೂಲ್ ಬುಕ್ ಅನ್ನು ಅರ್ಧಾಕೋರು ಯಾರು? ಹಿಂಗಿರುವಾಗ ಆಮೇಲೆ ಈಗ ನೋಡಿ, ಹೊಟ್ಟೆಪಾಡಿಗೆ ಅಷ್ಟೇ ಅಲ್ಲ, ಇದೇನಂತಂದ್ರೆ ಒಂದು ಧ್ಯೇಯಕ್ಕೋಸ್ಕರ ಮೀಡಿಯಾ ಕೆಲಸ ಮಾಡಿದ್ರೆ ನಿಮ್ಮನ್ನ ಕಡಿವಾಣ ಹಾಕೋದು, ನಿಮಗೆ ವಾಚ್ ಡಾಗ್, ನಿಮಗೆ ವಿ ವಿಲ್ ಬಾರ್ಕ್ ಅಗೇನ್ಸ್ಟ್ ಯು, ವಿ ವಿಲ್ ಬೈಟ್ ಯು. ಅದನ್ನ ನೀವೇನು ತಡೆಯೋಕ್ಕಾಗಲ್ಲ. ಆದರೆ ನೀವು ಈಗ ರಿಪೋರ್ಟರ್ಸ್ ಹೋದ್ರಲ್ಲಿ ಜಾಮ್ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ನಿಮ್ಗೆ ನಾಚಿಕೆ. ಸ್ವಲ್ಪ ಮಾಧ್ಯಮಗಳಿಗೆ ಯಾವತ್ತೂ ಸಹ ಅವರಿಗೆ ಒಂದು ನಿರ್ಬಂಧವನ್ನು ಹೇರಿ ಅವರು ಭಾರತದ 2014 ನಂತರ ಭಾರತದಲ್ಲಿ ಯಾವ ಅಂಕಿ ಸಂಖ್ಯೆ ಬಂದಿದೆ ಅನ್ನೋದನ್ನ ನೋಡ್ಕೊಳ್ಳಿ. ನಮ್ಮ ಅಧಿಕಾರದಲ್ಲಿ ನೋಡ್ಕೊಳ್ಳಿ. ಈ ದೇಶದಲ್ಲಿ ಒಬ್ಬ ಜನಸಾಮಾನ್ಯ ಮಾಧ್ಯಮಗಳ ಪರಿಸ್ಥಿತಿಯನ್ನ, ಮಾಧ್ಯಮಗಳ ಗೋಧಿ ಮೀಡಿಯಾಗಳನ್ನು ಪರಿಸ್ಥಿತಿ ಯಾಕೆ ಬಂತು, ಅದರ ಮೇಲೆ ಕೇಂದ್ರ ಸರ್ಕಾರದ ಒತ್ತಡಗಳೇನು, ಅದು ಎಲ್ಲದೂ ನಮ್ಗೆ ಗೊತ್ತಿದೆ. ನಮ್ಮ ವಿರುದ್ಧವಾಗಿ ಯಾವುದೇ ಮಾಧ್ಯಮ ಮಾತಾಡಿದಾಗ ಅವರ ವಿರುದ್ಧವಾಗಿ ಎಷ್ಟು ಜನ ಪತ್ರಕರ್ತರು ಕೃಷಿ ಮಾಡ್ತಾ ಇದ್ದಾರೆ, ಇವತ್ತು ಎಷ್ಟು ಜನ ಪತ್ರಕರ್ತರು ಬೇರೆ ವ್ಯವಹಾರ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಪತ್ರಕರ್ತರು ಇವತ್ತು UAPA ಅಂಡರಲ್ಲಿ ಅರೆಸ್ಟ್ ಆಗಿದ್ದಾರೆ. ಪತ್ರಕರ್ತರು ಯಾವ್ದು ಬಗ್ಗೆ ಮಾತಾಡಬೇಕು? ನಾವು ಕೇಳಿರುವಂತದ್ದು, ನಮ್ಮ ಸರ್ಕಾರ ಹೇಳಿರುವಂತದ್ದು ಕೇವಲ ಕಾರಿಡಾರ್ನಲ್ಲಿ ಹೋಗಬೇಡಿ ಅಂತ. UAPA ಅಂಡರಲ್ಲಿ ಈ 10 ವರ್ಷಗಳಲ್ಲಿ ಎಷ್ಟು ಪತ್ರಕರ್ತರು ಅರೆಸ್ಟ್ ಮಾಡಿದ್ದಾರೆ? ಈ ಸರ್ಕಾರದ ಕಳಿಸಿ ಯಾರು ಬೇಡ ಅಂದಿದ್ದಾರೆ? ಮುನೀರ್ ಸರ್, ಸಿಂಪಲ್ ಪ್ರಶ್ನೆ, ಜಾಮ್ ಮಾಡ್ತಾ ಇದೀವಿ, ಕಾರಿಡಾರ್ ಅನ್ನ ಜಾಮ್ ಮಾಡ್ತಾ ಇದೀವಿ ಅಂತ ಹೇಳಿದ್ರಲ್ಲ ಸರ್, ಜಾಮ್ ಮಾಡ್ತಿದೀವಿ ಅಂದ್ರಲ್ಲ. ಮುನೀರ್ ಸರ್, ಕಾಮ್ ಡೌನ್ ಸರ್. ಕಾಂಗ್ರೆಸ್ ಸರ್ಕಾರ ಇರೋ ಸಂದರ್ಭದಲ್ಲಿ ಥ್ಯಾಂಕ್ ಯು ಫಾರ್ ದಟ್. ಇವಾಗ ಅಲೋ ಮಾಡಿಸಿ ಪುಣ್ಯ ಕಟ್ಕೊಂಡು ಅಲೋ ಮಾಡಿಸಿ
ನಿಮ್ ಸರ್ಕಾರದಲ್ಲಿ ಅಲೋ ಮಾಡಿಸಿ ಪುಣ್ಯ ಆದೇಶ ನೀವು ಪಡಿತೀರಾ? ಆದೇಶ ನೀವು ಪಡಿತೀರಾ? ಈಗ ಸ್ಮಿತಾ ಅವರೇ, ಅವ್ರು ನನ್ನ ಸ್ನೇಹಿತರು, ನಾವು ಮಾಧ್ಯಮಕ್ಕೆ ನಿರ್ಬಂಧನೆ ಹಾಕಿಲ್ಲ ಅಂದ್ರೆ ಮತ್ತೆ ನಾನು ಅದನ್ನೇ ಹೇಳ್ಬೇಕು. ಸರ್ಗು ಎಲ್ಲ ಗೊತ್ತಿರುತ್ತೆ. 76 ಅಲ್ಲಿ ಸರ್ ನೀವು emergency ಹೆಡ್ಲೈನ್ಸ್ emergency ಸ್ವಲ್ಪ ತಾಳ್ಕೊಳ್ಳಿ. ಮಾಡೋಣ ಕಂಪ್ಲೀಟ್ ಆಗಿ ಉತ್ತರ ಇಲ್ವಾ? ಆಯ್ತು, ಉತ್ತರ ಇಲ್ವಾ? ನನಗೆ ಸಮಯ ಉತ್ತರ ಇಲ್ವಾ? ಇಲ್ಲ. ಎಮರ್ಜೆನ್ಸಿ ಮಾಡಿ ಉತ್ತರ ಇಲ್ವಾ? ಇಲ್ಲ. ಉತ್ತರ ಇಲ್ವಾ? ಸಮಯ ಉತ್ತರ ಇಲ್ಲ. ಇಲ್ವಾ? ವಿಶ್ವಧ್ವನಿ, ಕೇಳಿಸ್ಕೊಳ್ಳಿ. ವಿಶ್ವಧ್ವನಿ, ಮೌನೇಶ್ವರ್. ಈಗ 76 ರಲ್ಲಿ ಒಂದು ಹೆಡ್ಲೈನ್